ನಮಸ್ತೆ ಭಾರತ. ನಾನು ಗುರುಶಾಂತ್, ದಾವಣಗೆರೆಯಿಂದ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದಿನ ವಿಷಯ ಷೇರು ಮಾರುಕಟ್ಟೆಯ ಪ್ರವೇಶದ ಬಗ್ಗೆ. ಷೇರು ಮಾರುಕಟ್ಟೆಯನ್ನು ಪ್ರವೇಶ ಮಾಡಲು ಕೆಲವೊಂದು ಖಾತೆಗಳು ಅತ್ಯಗತ್ಯ. ಷೇರು ಮಾರುಕಟ್ಟೆಯನ್ನು ಪ್ರವೇಶ ಮಾಡಲು ಪ್ರತಿಯೊಬ್ಬ ವ್ಯಕ್ತಿಗೂ 18 ವರ್ಷ ತುಂಬಿರಬೇಕು ಮತ್ತು ಡಿಮ್ಯಾಟ್ ಖಾತೆಯನ್ನು ಹೊಂದಿರಬೇಕು, ಸೇವಿಂಗ್ಸ್ ಅಕೌಂಟ್ ಖಾತೆಯನ್ನು ಹೊಂದಿರಬೇಕು. ಮತ್ತು ಈ ಡಿಮ್ಯಾಟ್ ಖಾತೆಯನ್ನು ತೆರೆಯಲು ನಿಮ್ಮ ಹತ್ತಿರ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಕಡ್ಡಾಯವಾಗಿರಬೇಕು. ಡಿಮ್ಯಾಟ್ ಖಾತೆಯನ್ನು ತೆರೆಯಲು ತುಂಬ ದಾರಿಗಳಿವೆ, ತುಂಬ ಬ್ರೋಕರ್ಸ್ ಕೂಡ ಇದ್ದಾರೆ. ಇದನ್ನು ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಬಹುದು. ಡಿಮ್ಯಾಟ್ ಅಕೌಂಟ್ ಓಪನಿಂಗ್ ಬ್ರೋಕರೇಜ್ ಕಂಪ್ಯಾರಿಸನ್ ಅಂತ ಕೊಟ್ಟರೆ ಇದರಲ್ಲಿ ಹಲವಾರು ಕಂಪನಿಗಳ ಲಿಸ್ಟ್ ಬರುತ್ತದೆ. ಇದರಲ್ಲಿ ನಿಮಗೆ ಯಾವುದು ಸೂಕ್ತ ಎಂಬುದನ್ನು ನೀವು ಕೂಡ ತಿಳಿದುಕೊಂಡು ನಿಮ್ಮ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಬಹುದು. ಇಲ್ಲವಾದಲ್ಲಿ ನಿಮಗೆ ಡಿಮ್ಯಾಟ್ ಅಕೌಂಟನ್ನು ಯಾವುದು ಬೆಸ್ಟ್ ಅಂತ ಕೇಳಲು ನಿಮಗೆ ಇಷ್ಟವಾದಲ್ಲಿ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದರೆ ಅದರ ಬಗ್ಗೆ ನಾನು ಕೂಲಂಕುಷವಾಗಿ ಒಂದು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡುತ್ತೇನೆ. ಅದೇ ರೀತಿ ಮಾರ್ಕೆಟ್ಗೆ ಬಂದಾಗ, ಷೇರು ಮಾರುಕಟ್ಟೆಯಲ್ಲಿ ತುಂಬ ಕಂಪನಿಗಳಿವೆ. ಅದರಲ್ಲಿ NSE ಮತ್ತು BSE, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. NSEನಲ್ಲಿ ಸುಮಾರು 2266 ಕಂಪನಿಗಳು ಲಿಸ್ಟ್ ಆಗಿದೆ. BSEನಲ್ಲಿ 5309 ಕಂಪನಿಗಳು ಲಿಸ್ಟ್ ಆಗಿದೆ. ಅಪ್ರಾಕ್ಸಿಮೇಟ್ಲಿ 7500 ಕಂಪನಿಗಳು ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ, ಷೇರು ಮಾರುಕಟ್ಟೆಯಲ್ಲಿವೆ. 7500 ಷೇರುಗಳನ್ನು ಅನಲೈಸ್ ಮಾಡುವುದು ಮತ್ತು ಅದರ ಬಗ್ಗೆ ತಿಳಿದುಕೊಳ್ಳುವುದು ತುಂಬ ಮುಖ್ಯ. ಹೀಗೆ ನಾವು 7500 ಕಂಪನಿಗಳನ್ನು ಅನಲೈಸ್ ಮಾಡುತ್ತಾ ಕುಳಿತರೆ ತುಂಬ ಸಮಯ ಹಿಡಿಯುತ್ತೆ. ಅದಕ್ಕೆ ಯಾವ ಪ್ಯಾರಾಮೀಟರನ್ನು ನಾವು ಹುಡುಕಬೇಕು ಮತ್ತು ಯಾವ ರೀತಿ ಷೇರನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂದು ನನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡುತ್ತೇನೆ. ನಿಮಗೆ ಈಗ ಒಂದು ಸ್ಮಾಲ್ ಟಿಪ್ಪನ್ನು ಕೊಡುತ್ತೇನೆ. ಟಾಪ್ 10 ಮಾರ್ಕೆಟ್ ಕ್ಯಾಪ್ ಕಂಪನೀಸ್ ಇನ್ ಇಂಡಿಯಾ NSE. BSEನಲ್ಲಿ 5000 ಕಂಪನಿಗಳಿವೆ, ಅದಕ್ಕೆ ಹೋಗುವುದು ಬೇಡ. NSEಗೆ ಹೋಗೋಣ. ಈ ರೀತಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ನಿಮಗೆ ಸ್ಕ್ರೀನರ್ ಮತ್ತು ಮನಿ ಕಂಟ್ರೋಲಲ್ಲಿ ವೆಬ್ಸೈಟ್ ಓಪನ್ ಆಗುತ್ತೆ. ಅದರಲ್ಲಿ ಕಂಪನೀಸ್ ಬೈ ಮಾರ್ಕೆಟ್ ಕ್ಯಾಪ್ ಸ್ಕ್ರೀನರ್ಸಲ್ಲಿ ನೋಡಿದಾಗ ಟಾಪ್ 1 ಇಂಡಿಯಾ ಶೇರ್ ಇರುವುದು ರಿಲಯನ್ಸ್. ಇದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದು 19 ಲಕ್ಷ ಕೋಟಿ ಇದೆ. ನಮ್ಮ ಷೇರು ಮಾರುಕಟ್ಟೆಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದು 456 ಲಕ್ಷ ಕೋಟಿ ಇದೆ. ಅದರಲ್ಲಿ ರಿಲಯನ್ಸ್ ಒಂದೇ ಟಾಪ್ 1 ಕಂಪನಿ, 19 ಲಕ್ಷ ಕೋಟಿ ಕ್ಯಾಪಿಟಲೈಸೇಷನ್ ಇದೆ. ಈ ರೀತಿ ಸುಮಾರು ಕಂಪನಿಗಳ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೀವು ಕೂಡ ಅನಲೈಸ್ ಮಾಡಬಹುದು ಸ್ಕ್ರೀನರ್ಸ್ನಲ್ಲಿ. ಇದು ಮೊದಲ ಪ್ಯಾರಾಮೀಟರ್. ಷೇರುಗಳನ್ನು ಯಾವ ರೀತಿ ಹುಡುಕಬೇಕು ಮತ್ತು ಹೇಗೆ ಅನಲೈಸ್ ಮಾಡಲು ಇದು ಮೊದಲ ಪ್ಯಾರಾಮೀಟರ್. ಮಾರುಕಟ್ಟೆಯಲ್ಲಿ ಯಾವುದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಚೆನ್ನಾಗಿದೆ ಆ ಷೇರನ್ನು ಮೊದಲು ನಾವು ನಮ್ಮ ಗಣನೆಗೆ ತೆಗೆದುಕೊಂಡು ಅದರ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ಗಳನ್ನು ಕೂಡ ನಾವು ಅನಲೈಸ್ ಮಾಡಬೇಕು. ಹೇಗೆ ಎಂದು ನನ್ನ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಪರಿವಾರದೊಂದಿಗೆ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಈ ರೀತಿ ಷೇರು ಮಾರುಕಟ್ಟೆಯನ್ನು ಅನಲೈಸ್ ಮಾಡುವುದು ಹೇಗೆ ಎಂಬುದನ್ನು ನನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಧನ್ಯವಾದಗಳು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.